ಬರ್ತಾ ಇದ್ದಾರೆ ಹೇಗೆ ಅನ್ಸುತ್ತೆ ನಿಮ್ಗೆ? ಸಿನಿಮಾ ಮಾತ್ರ ತುಂಬಾ ಚೆನ್ನಾಗೈತೆ. ಒಂದು ಚೂರು ನೆಗೆಟಿವಿಟಿ ಅಂತ ಒಂದು ಚೂರು ಹೇಳಂಗಿಲ್ಲ. ಯಾಕಂದ್ರೆ ದಾದಾ ಯಾರ್ ಗೊತ್ತಾ, ದಾದನ್ ಸ್ವ್ಯಾಗ್ ಗೊತ್ತಾ, ಆ ಸಾಂಗ್ ಅಲ್ಲಂತೂ ಸುದೀಪ್ ಅಣ್ಣ ಏನ್ ಡ್ಯಾನ್ಸ್ ಮಾಡೋರು ಅಂದ್ರೆ ನಿಜವಾಗ ಫಸ್ಟ್ ಸುದೀಪ್ ಅಣ್ಣ ಕೇಳ್ಬಿಡ್ತೀನಿ, ಅಣ್ಣ ನೀವು ಪದೇ ಪದೇ ಕರ್ನಾಟಕ ಜನಕ್ಕೆ ನೀವು ಸುಳ್ಳು ಹೇಳ್ತಾ ಇರಾ ಡ್ಯಾನ್ಸ್ ಮಾಡಕ್ ಬರಲ್ಲ ಅಂತ. ಅದನ್ನ ಮಾತು ಬಿಟ್ಬಿಡಿ, ಏನಣ್ಣ ನಿಮ್ ಡ್ಯಾನ್ಸು. ನನ್ನ ಮಗಂದು ಅದು ಮಾತ್ರ ಸಖತ್ತಾಗೈತೆ. ಒಂದೊಂದ್ ಸ್ಟೆಪ್ ಕೂಡ ಮಾತ್ರ ಆ ಕಡೆ ಮಲೈಕಾ ಸಾಂಗ್ ಆಡೋ, ಈ ಕಡೆ ಓಂ ಪರಾಶಕ್ತಿಯೇ ಅಂತ ಅದಕ್ಕೆ ಸೂಪರ್ ಆಗಿದೆ. ಅವೆಲ್ಲ ಎಲ್ಲಾ ಬಂದು ಥಿಯೇಟರ್ ಸಿನಿಮಾ ನೋಡಿ. ಕನ್ನಡ ಸಿನಿಮಾ ಇದು, ನಮ್ ಸಿನಿಮಾ, ನಮ್ ಹೆಮ್ಮೆ ಸಿನಿಮಾ. ಈ ವರ್ಷದ ಎಂಡಲ್ಲಿ ಕ್ರಿಸ್ಮಸ್ಗೆ ಎಲ್ಲಾ ಕಡೆ ಕಟ್ ಮಾಡ್ತಾರೆ ಕೇಕು, ಥಿಯೇಟರ್ಗೆ ಎಂಟ್ರಿ ಕೊಟ್ಟಾಯ್ತು ಮಾರ್ಕು. ಒಂದಂತೂ ಸೂಪರ್ ಆಗೈತೆ. ಒಂದು ಹೇಳ್ಬೇಕಂತ ಇನ್ನೊಂದು ಹೇಳ್ಬಿಡ್ಲಾ, ಶಾರುಖ್ ಖಾನ್ ಮಾಡಿ ಸಿನಿಮಾ ಹೆಸರು ಜವಾನು, ಶಾರುಖ್ ಖಾನ್ ಸಿನಿಮಾ ಮಾಡಿ ಹೆಸರು ಜವಾನು, ಥಿಯೇಟರ್ಗೆ ಎಂಟ್ರಿ ಕೊಚ್ತವ್ರೆ ಪೈಲ್ವಾನು. ಏನ್ ಗುರು ಅದು ಡೈಲಾಗ್ ಲಾಸ್ಟ್ ಅಲ್ಲಿ ದಮ್ ಮಾಡೋದು ಕಮ್ಮಿ ಮಾಡ್ಬೇಕಲ್ಲ ಅಂತ. ಅವೆಲ್ಲ ಮಸ್ತಾಗೈತೆ. 18 ಜನ ಮಕ್ಳನ್ನ ಈ ಕಡೆ 2,000 ಕೋಟಿ ಡ್ರಗ್ಸ್ ನ ಹಿಡ್ಕೊಂಡು ಏನ್ ಮಾಡ್ಬೋದು. ಫ್ಯಾಮಿಲಿ ಆಡಿಯನ್ಸ್ ಗಂಟು ಈ ವರ್ಷದಲ್ಲಿ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದು. ಒಂದ್ ಹೇಳ್ತೀನಿ, ಈ ಕಡೆ ಮಾರ್ ಸಿನಿಮಾ ನೋಡಿದ 45 ನೋಡ್ರಿ, 45 ನೋಡಿದ ಮಾರ್ ಸಿನಿಮಾ 2 ಸಿನಿಮಾನು ಮಸ್ತ್ ಆಗೈತೆ. ಒಂದ್ ಹೇಳ್ಬಿಡ್ತೀನಿ, ಕ್ರೇಸ್ ಕಾ ಬಾಪ್ ಅಂದ್ರೆ ಅಪ್ಪ ಅವರು, ಕ್ರೇಸ್ ಕಾ ಬಾಷ್ ಅವರು ಕಿಚ್ಚ ಅವರು. ಇವರಿಬ್ಬರು ರೆಕಾರ್ಡ್ ನ ಬೀಟ್ ಮಾಡ್ತೀನಿ, ಧ್ವಂಸ ಮಾಡ್ತೀನಿ, ಯಾರ ಕೈಲಿ ಆಗಲ್ಲ. ಇನ್ನೊಂದು ಹೇಳ್ಬಿಡ್ತೀನಿ, ನಾನು ಮಾರ್ ಸಿನಿಮಾ ಟ್ರೈಲರ್ ಹೋಗಿದ್ದೆ. ಆ ಟ್ರೈಲರ್ ಹೋದಾಗ ಒಂದು ಡೈಲಾಗ್ ಕೊಡ್ತಿದ್ದೆ, ಪರವಾಗಿಲ್ಲ ಬಂದ್ಬಿಡಿ ಚಿನ್ನ, ಸುದೀಪ್ ಅಣ್ಣ ಇರ್ತಾರೆ ಗುನ್ನ ಅಂತ. ಅದಕ್ಕೆ ಒಬ್ಬ ಹೇಳಿದ ಇವತ್ ಬಂದಿದ್ದೀವಿ ಚಿನ್ನ, ನೀನ್ ಸಾಯೋರ್ ನೆನ್ಪಿಟ್ಕೋಬೇಕು ಹಂಗಿಟ್ಟಿವಿ ಗುನ್ನ ಅಂತ. ಲೋ ತಗಡೆ, ಇವಾಗ ಸುದೀಪ್ ಅಣ್ಣ ಇಟ್ಟವ್ರೆ ಗುನ್ನ, ನೀನ್ ಸತ್ತು ನರಕೋರ ಮರೆ ಹಾಕೋಣ ಚಿನ್ನ. ಇದು ಅವ್ನ ಒಬ್ಬನಿಗೆ ಹೇಳ್ತಾರೆ, ಎಲ್ಲರಿಗೂ ಹೇಳ್ತಾ ಇಲ್ಲ. ಯಾಕೆಂತಂದ್ರೆ ಅವ್ನು ನನ್ ಬಗ್ಗೆ ಹೇಳೋರೆ, ನಾನು ಅವ್ನ ಬಗ್ಗೆ ಹೇಳ್ತೇನೆ. ಇದೇ ಫ್ಯಾನ್ಸ್ ವರ್ಗೀಸ್ ಎಲ್ಲ, ಈಗ ದರ್ಶನ್ ಸರ್ ಫ್ಯಾನ್ಸು ನಂಗೆ ತುಂಬಾ ಕ್ಲೋಸ್ ಆಗೋರೆ, ಎಲ್ಲ ಚೆನ್ನಾಗಿದ್ದೀವಿ ನೋಡಿ. ಇವ್ರು ಎಷ್ಟು ಫ್ಯಾನು, ಮೊನ್ನೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಮೊನ್ನೆ ಯಾರೋ ಒಬ್ಬ ಟ್ಯಾಕ್ಸಿ ಬಗ್ಗೆ ಹೇಳಿದ್ದ, ಟ್ಯಾಕ್ಸಿ ಬಂದು ತಗೊಂಡ್ಬಿಟ್ಟು ಪೋಸ್ಟ್ ಬಿಡಲ್ಲ, ಹಂಗ ಹಾಕಬಿಟ್ರಿ ಹಿಂಗ ಹಾಕಬಿಟ್ರಿ ಅಂತ. ಯಶಣ್ಣ ಫ್ಯಾನ್ಸ್ ಹೆಂಗಿದ್ರು, ಸೈಲೆಂಟ್ ಆಗಿ ಇದ್ದವ್ರು, ಹಂಗೆ ರುಚಿ ಇವಾಗ ಯಶ್ ಅವ್ರು ಏನ್ ಹೇಳಿದಾರೆ ಗೊತ್ತಾ, ನನ್ನ ಅಭಿಮಾನಿಗಳು ಇನ್ನೊಬ್ಬ ಇರೋ ಗೌರವ ಕೊಡ್ಬೇಕು, ನನ್ನ ಅಭಿಮಾನಿ ಅಲ್ವಾ. ಅಲ್ಲಲ್ಲ, ಯಶಣ್ಣ ಫ್ಯಾನ್ಸ್ ಸೈಲೆಂಟ್ ಆಗಿದ್ರು, ಅದೊಂದ್ ಮಾತಿಗೆ ಹೆಂಗ್ ಎದ್ಬಿಟ್ರು, ಏನಿಗ್ ಬೇಕು ಅಲ್ವಾ. ಬೇಡ ಇದು ಯಶಣ್ಣ ಇವತ್ತೊಂದು ಅಪ್ಪು ಸರ್ನ ನಾನು ತುಂಬಾ ಇಷ್ಟಪಡೋದು. ನಾನು ಅಪ್ಪು ಸರ್ನ ಯಶಣ್ಣ ಎಷ್ಟು ಇಷ್ಟಪಡ್ತಾರೆ, ಸುದೀಪ್ ಅಣ್ಣ ಎಷ್ಟು ಇಷ್ಟಪಡ್ತಾರೆ. ಅದು ಲೆವೆಲ್ ಯಾವತ್ತಿದ್ರು ಇಂಡಸ್ಟ್ರಿಗೆ ದೊಡ್ಡ ಮನೆ ಅಂದ್ರೆ ದೊಡ್ಡ ಮನೆ, ಇಂಡಸ್ಟ್ರಿ ಪಿಲ್ಲರ್ ಅದು. ಎಲ್ಲ ಒಂದ್ ಸಿನಿಮಾ ನೋಡಿ, ಇವ್ರು ಎಷ್ಟು ಫ್ಯಾನು, ನಾವು ಅಪ್ಪು ಸರ್ ಫ್ಯಾನು. ಬಂದು ಇವತ್ತು ನಮ್ ದೀಪಣ್ಣನ್ ಸಿನಿಮಾ ನೋಡಿದೀವಿ. ಇನ್ನೊಂದ್ ಏನ್ ಗೊತ್ತಾ ಬ್ರೋ, ಫ್ಯಾನ್ಸ್ ವಾರ್ ಅಂದ್ರೆ ಅವ್ರ ಇರೋನ ಇವ್ರು ಕೆಟ್ಟದಾಗ ಟ್ರೋಲ್ ಮಾಡೋದು, ಇವ್ರ ಇರೋನ ಅವ್ರು ಕೆಟ್ಟದಾಗ ಟ್ರೋಲ್ ಮಾಡೋದು ಅಲ್ಲ. ಇವಾಗ ಬಂದೈತೆ, ಇವ್ರಿಬ್ರು ಒಂದಾಗಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಪೋಸ್ಟ್ ಹಾಕ್ರಿ, ಅದನ್ನ ನೋಡಿ ಅವ್ರು ಒಂದಾಗ್ಬೇಕು. ಯಾವತ್ತು ಬೇರೆ ಆಗೋ ಕೆಲಸ ಮಾಡಬಾರ್ದು, ಒಂದು ಮಾಡೋ ಕೆಲಸ ಮಾಡ್ಬೇಕು. ಅದನ್ನ ನಾವ್ ಹೇಳೋದೇನ್ ಹೇಳೋದು. ಯಾವ ಸ್ಟಾರ್ ವಾರ್ ಅಲ್ಲಿ ಕಾಂಟ್ರವರ್ಸಿ ನಮ್ಗೆ ಬೇಕಾಗಿಲ್ಲ, ಎಲ್ಲ ನಂಬೇರಗಳೇ ನಮ್ದೇ. ಒಂದಂತ ಹೇಳ್ತೀನಿ, ಇವತ್ತು ಬಾಕ್ಸ್ ಆಫೀಸ್ ಧ್ವಂಸ, ಥಿಯೇಟರ್ ಎಂಟ್ರಿ ಕೊಡೋದು ಬಾಕ್ಸ್ ಆಫೀಸ್ ಭಾಷಾ. ಥ್ಯಾಂಕ್ ಯು. ಓಕೆನಾ, ಬ್ರೋ. ಲಾಸ್ಟ್ ಡಿಸೆಂಬರ್ ನಾನು ಬ್ಯಾಕ್ಸ್ ನೋಡಿದ್ದೆ. ಆ ಒಂದು ವರ್ಷ ಆಗೋ ಅಷ್ಟದಲ್ಲಿ ಆ ಹೆಂಗವ್ರೆ ನನ್ಗೆ ಇನ್ನೂ ಹೇಳ್ತಿಲ್ಲ. ಅಷ್ಟರಲ್ಲಿ ಮಾರ್ಕ್ ಅಂತ ಸುದೀಪ್ ಅವ್ರು ಇನ್ನೊಂದು ನೆಕ್ಸ್ಟ್ ಲೆವೆಲ್ ಎಂಟ್ರಿ ಕೊಟ್ಟವ್ರು ಬ್ರೋ. ಅವ್ರ ಹೇರ್ ಸ್ಟೈಲ್ಗೆ 53 ವರ್ಷ ಒಂದು ಕೂದಲು ಉದ್ರಿಲ್ಲ. ಆ ಸ್ಟೈಲ್ ನೋಡಕ್ಕೆ ಚಂದ ಬ್ರೋ. ಇನ್ನೊಂದು ನಿಮ್ಗೆ ಕೈದಿ ಅಂತ ಒಂದ್ ಸಿನಿಮಾ ಬಂದಿತ್ತು ತಮಿಳಲ್ಲಿ, ಒಂದ್ ಸಿನಿಮಾ ಕೊಟ್ಟವ್ರೆ. ನಮ್ ಕಿಚ್ಚ ಸುದೀಪ್ ಬಾಷಾ ಅವ್ರು 2 ಸಿನಿಮಾ ಇಟ್ಕೊಟ್ಟಿದ್ದಾರೆ, ಅದು ಸುದೀಪ್ ಅವ್ರ ತಾಕತ್ತು. ಇವ್ರು ಡೆಡಿಕೇಶನ್ ಒಂಥರ ಇಷ್ಟ ಬ್ರೋ. ಒಂದು ವರ್ಷದಲ್ಲಿ CCL, ಬಿಗ್ ಬಾಸ್ ಫ್ಯಾನ್ಸ್ಗೋಸ್ಕರ ಒಳ್ಳೆ ಮಾಸ್ ಸಿನಿಮಾ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಕಿಚ್ಚ ಸುದೀಪ್ ಅವ್ರ ಮಾತ್ರ. ನಾನೊಬ್ಬ ಎಷ್ಟು ಅಭಿಮಾನಿ ನೋಡಕ್ ಹೇಳಿ, ಒಂದೊಳ್ಳೆ ಕನ್ನಡ ಸಿನಿಮಾ ಸುದೀಪ್ ಅವ್ರ ಸ್ಟೈಲ್ ಸ್ಟಾರ್ಟ್ ಮಾಡಕ್ಕೆ ನಾನು ಒಂದು ನೈಟ್ ಸ್ಟೋರಿ ಅಂದ್ರೆ ಎಲ್ರು ಅದೇ ಅನ್ಕೋತಾರೆ. ಇವಾಗ ಅಡಿಗೆ ಹೆಂಗಿದೆ ಅನ್ಬಿಟ್ಟು ಬಟ್ ಮೇಲೆ ಹೇಳ್ಬೇಕು, ಬರೀ ವಾಸನೆ ನೋಡ್ಬಿಟ್ಟು ಬಿರಿಯಾನಿ. ಇವಾಗ ಪಲಾವ್ ಬಿರಿಯಾನಿ ತರ ಬಿರಿಯಾನಿ ಬಂದ್ ಕೇಳ್ರಿ ಒಂದ್ ಸಿನಿಮಾ ಸುದೀಪ್ ಅವರಂತೂ ಒಳ್ಳೆ ಹಿಟ್ ಮೇಲೆ ಇಟ್ ಕೊಡ್ತಾವ್ರೆ ನೋಡಿ. ಬ್ರೋ, ಇವಾಗ ಫ್ಯಾನ್ಸ್ ಬಾರ್ ಅಂದ್ರೆ ಹೆಂಗಿರ್ಬೇಕು ಅಂತ ನಮ್ಗೆ ಅವ್ರವ್ರ ಹೀರೋ ಕೆಟ್ಟದಾಗ ಹಾಕೋದಲ್ಲ. ಇವಾಗ ಬಂದೈತೆ ಆ ಹೀರೋ, ಇವಾಗ ಆ ಹೀರೋ ಒಂದಾಗಿರೋ ಆಗ್ಬೇಕು. ಅಣ್ಣ ನೀವ್ ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಆಗ್ಬೇಕು. ಆ ಸ್ಟಾರ್ ಖುಷಿಯಾಗಿ ನಾವಿಬ್ರು ಒಂದಾಗಿರ್ಬೇಕಂತ ಅವ್ರಿಗೆ ಆ ತರ ಆಗ್ಬೇಕು. ನಮ್ಮಿಂದ ಬೇರೆ ಮಾಡಕ್ ಆಗ್ಬಾರ್ದು, ಒಂದು ಮಾಡಕ್ ಮಾಡ್ಬೇಕು. ನಮ್ ಎಷ್ಟು ಮಾತು ಏನ್ ಹೇಳ್ಕೊಟ್ಟಿದ್ದಾರೆ ಹೇಳಿ.
ಒಂದು ಅಭಿಮಾನಿ, ಒಂದು ಹೀರೋನ ಅವಮಾನಿಸಿದ್ರೆ ಅವ್ರು ನನ್ನ ಅಭಿಮಾನಿ ಅಲ್ಲ, ಅವ್ರನ್ನ ಗೌರವಿಸಿದ್ರೆ ನನ್ನ ಅಭಿಮಾನಿ ಅಂತ. ಇವಾಗ ಸುದೀಪ್ ಅವ್ರನ್ನ ಹೆಮ್ಮೆ ಅಂತ ಹೇಳ್ತೀನಿ, ನಾನು ಎಷ್ಟು ಅಭಿಮಾನಿ. 9 ಬ್ರೋ, 9 ಬ್ರೋ. ಒನ್ ಮ್ಯಾನ್ ಶೋ ಬ್ರೋ. ಸುದೀಪ್ ಅವ್ರು ಎಲ್ಲಾ ಮಾಡಿದ್ದಾರೆ, ಅವ್ರಿಗೇನ್ ಬರಲ್ಲ. ಅಭಿನಯ ಚಕ್ರವರ್ತಿ ಅಂತ ಸುಮ್ಮನೆ ಕರೆಯಲ್ಲ, ಅದಕ್ಕೆ ಹೇಳ್ ಮಾಡ್ಸಿದ್ದು ಸಿನಿಮಾ. ಒಬ್ಬ ತಮಿಳ್ ಡೈರೆಕ್ಟರ್, ಅವ್ರು ಕನ್ನಡನೇ ಬರ್ತಿರ್ಲಿಲ್ಲ, ಅವರು ಕನ್ನಡ ಮಾತಾಡಿ ಮೀಸೆ ತಿರುವರೆಂಜ್ ಮಾಡವ್ರೆ ಅಂದ್ರೆ ಅದು ಕನ್ನಡಿಗರು ನಮ್ ತಕ್ಕ ಸುತಾನೆ ಸುದೀಪ್ ಅವರು ತೋರಿಸಿದ್ದಾರೆ, ಅದೇ ಖುಷಿ. ಓಕೆ ಬ್ರೋ.